कर्नाटक इंडस्ट्रियल एरियाज डेव्हलपमेंट बोर्डच्या म्हणजे KIADB ऑटोनगर परिसरात महत्त्वाच्या पायाभूत सुविधा प्रकल्पाच्या पहिल्या टप्प्याचा शुभारंभ आमदार आसिफ उर्फ राजू सेठ यांच्या हस्ते करण्यात आला। या प्रकल्पासाठी तब्बल 1,20,00,000 रुपयांचा निधी मंजूर करण्यात आला आहे। या प्रकल्पाअंतर्गत डांबरी रस्ता बांधकाम तसेच सर्वसमावेशक जलनिर्सारण व्यवस्था उभारण्यात येणार आहे। यामुळे औद्योगिक परिसरातील वाहतूक सुलभ होण्यास मदत होणार असून दीर्घ काळापासून भेडसावत असलेल्या नागरी समस्येवर तोडगा निघणार आहे। या उपक्रमामुळे औद्योगिक युनिट्स, कामगार आणि दररोज ये-जा करणाऱ्या नागरिकांना मोठा दिलासा मिळणार आहे। विशेषतः पावसाळ्यात निर्माण होणारी पाणी साचण्याची समस्या आणि खराब रस्त्यांची अडचण दूर होणार आहे। यावेळी बोलताना आमदार सेठ यांनी औद्योगिक क्षेत्रातील पायाभूत सुविधा मजबूत करण्याचे महत्त्व अधोरेखित केले। यामुळे आर्थिक विकासाला चालना मिळते आणि कार्यक्षमता वाढेल असे त्यांनी नमूद केले। ಫಸ್ಟ್ ಫೇಸ್ ನಲ್ಲಿ ನಾವು ತಗೊಂಡಿದ್ವಿ ಅದರಲ್ಲಿ 738 ಮೀಟರ್ಸ್ ರೋಡ್ ಮತ್ತೆ ಅಲ್ಲಿ ಚರಂಡಿ ಎರಡು ಇದೆ। ಅದರ ಮೇಲೆ ಸೆಕೆಂಡ್ ಫೇಸ್ ನಲ್ಲಿ 5.62 crores ಅದು ಅಲಾಟ್ ಆಗಿ ಟೆಂಡರ್ ಆಗಿದೆ। ಅದು ಬಿಟ್ಟು ಇನ್ನೊಂದು 1.62 ಒಂದಿದೆ। CRF ಫಂಡ್ ಇಂದ ಒಂದು ಅಲಾಟ್ ಮಾಡಿದ್ದು 7 crores ಇದು ಹಣ ಬಂತಂದ್ರೆ ಬಿಡುಗಡೆ ಆಯ್ತಂದ್ರೆ ಎಲ್ಲ ಪೂರ್ಣ ಆಟೋನಗರ್ ರೋಡ್ಸ್ ಕಂಪ್ಲೀಟ್ ಆಗ್ತಾ ಇದೆ। ಇದಕ್ಕೆಲ್ಲ MB ಪಾಟೀಲ್ ಸಾಹೇಬರಿಗೆ ಮತ್ತೆ ಸತೀಶ್ ಜಾರಕಿಹೊಳಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ। MB ಪಾಟೀಲ್ ಸಾಹೇಬರು ಫಂಡ್ ಕೊಟ್ಟಿದ್ದಾರೆ ಮತ್ತೆ PWD ದಿಂದ ಸತೀಶ್ ಅಣ್ಣ ಕೊಟ್ಟಿದ್ದಾರೆ। ಬಿಡುಗಡೆ ಆಯ್ತಂತ ನಾವು ಫಾಸ್ಟ್ ವರ್ಕ್ ಸ್ಟಾರ್ಟ್ ಮಾಡ್ತೀವಿ। ಇವತ್ತು ಪೂಜೆ ಮಾಡಿದ್ದೀವಿ, ನಾಳಿಂದ ನಾವು ಕೆಲಸ ಪ್ರಾರಂಭ ಶಾಸಕರು ಮತ್ತು ನೆಚ್ಚಿನ ಶಾಸಕರಂತ या प्रकल्पाच्या शुभारंभ प्रसंगी स्थानिक नेते, अधिकारी आणि नागरिक मोठ्या संख्येने उपस्थित होते। या उपक्रमाचे सर्व स्तरातून स्वागत करण्यात येत असून KIADB परिसराच्या विकासाच्या दृष्टीने हे एक सकारात्मक पाऊल मानले जात आहे। ಏರಿಯಾದಲ್ಲಿ ಇವತ್ತೊಂದು ಒಳ್ಳೆಯ ಸುಸಂದರ್ಭ, ಯಾಕಂತಂದರೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ಉತ್ತರ ಮತ ಕ್ಷೇತ್ರದ ಶಾಸಕರಾದಂಥ ರಾಜು ಸೇಠ್ ಸಾಹೇಬರು ನಮ್ಮ ಇಂಡಸ್ಟ್ರಿಯಲ್ ಏರಿಯಾದ ಬಗ್ಗೆ ಕಾಳಜಿ ವಹಿಸಿ ಒಂದು ಸುಮಾರು 1.20 ಕೋಟಿ ರೂಪಾಯಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಇವತ್ತು ಚಾಲನೆಯನ್ನು ನೀಡುವ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ। ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ನಮ್ಮ ಇಲ್ಲಿ ಆಟೋನಗರ್ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ವತಿಯಿಂದ ಹಾಗೂ ಎಲ್ಲ ನಮ್ಮ ಬಾಂಧವರಿಂದ ನಾನು ಹಾರ್ದಿಕವಾಗಿ ಸ್ವಾಗತ ಅವ್ರನ್ನ ಸತ್ಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ। ಸಾಹೇಬ್ರದ್ದು ಒಂದು ಒಳ್ಳೆಯ ದೊಡ್ಡ ಗುಣ, ಯಾಕೆಂತಂದರೆ ಮೊದಲು ಅಧಿಕಾರಿಗಳನ್ನೆಲ್ಲರೂ ಸಹ ಅವರ ಅಭಿವೃದ್ಧಿಯ ಸಲುವಾಗಿ ಅವ್ರನ್ನ ಶ್ಲಾಘಿಸಬೇಕಾಗತ್ತೆ। ಅವರ ಎಫರ್ಟ್ನಿಂದನೂ ಮತ್ತು ಶಾಸಕರ ಎಫರ್ಟ್ನಿಂದ ಈ ಕೆಲಸವನ್ನು ನಾವು ಮುಂದುವರಿಸ್ತಾ ಇದ್ದೀವಿ। ಅದಕ್ಕೆ ಈಗ ಮಾನ್ಯ ಸುರೇಶ್ ನಮ್ಮ ಯಾದವ್ ಸಾಹೇಬರು ನಮ್ಮ ಈ ಆಟೋನಗರ್ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಅಧ್ಯಕ್ಷರು ಅವರು ಒಂದೆರಡು ಮಾತುಗಳನ್ನ ಕೇಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ। ಈಗಾಗಲೇ ಉದ್ಘಾಟನೆ ಮಾಡಿದಂಥ ಜನಪ್ರಿಯ ಶಾಸಕರಾದ ರಾಜು ಶೇಟ್ ಅವರೇ, ಇದು ಒಂದು 2-3 ಫೇಸಲ್ಲಿ ಮಾಡ್ತಾಯಿದ್ದಾರೆ। ಇದು ಮೊದಲನೇ ಫೇಸು 1.2 crore, ಇನ್ನೂ 2-3 ಫೇಸಲ್ಲಿ ಮಾಡ್ತಾಯಿದ್ದಾರೆ। ಯಾಕಂದರೆ ನಮ್ಮ ಆಟೋನಗರದಲ್ಲಿ ಈಗಾಗಲೇ ರೋಡುಗಳು ಭಾಳ ಹದಗೆಟ್ಟಿತ್ತು। ನಾವು ಮೊದಲು ಸಾಹೇಬರು MLA ಆದಾಗಿಂದ ನಮ್ಮ ಆಫೀಸ್ ಉದ್ಘಾಟನೆಯಲ್ಲಿ ಮನವಿ ಮಾಡಿದ್ವಿ। ಆ ಮನವಿಗೆ ಹೋಗುವಟ್ಟು ಈಗಾಗಲೇ ಕಾರ್ಯರೂಪಕ್ಕೆ ತಂದಿದ್ದಾರೆ। ಅದೇ ರೀತಿ ನಮ್ಮ ಆಟೋನಗರದ ಮತ್ತೊಂದು ಬಹಳ ಮಹತ್ವದ ಬೇಡಿಕೆ ಅಂದರೆ ಸರ್, ಈಗಾಗಲೇ ನಮ್ಮದು ಈ ಖಾತಾ ಮಾಡಲಿಕ್ಕೆ 6 ವರ್ಷದ ಇದನ್ನು ತೊಗೊಳ್ತಾರೆ ಸರ್, ನಮ್ಮ ಟ್ಯಾಕ್ಸ್ ತೊಗೊಳ್ತಾರೆ। ಯಾಕಂದರೆ ಕೆಲವು ಕಡೆ ಆ ಕಡೆ ತೊಗೊಳಾಕತ್ತಾರೆ ಸರ್, ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ ಕಡೆ 1 ವರ್ಷ ತೊಗೊಳ್ತಾರೆ ಸರ್। ಆದ್ದರಿಂದ ಒಂದು ಸ್ವಲ್ಪ ನೀವು ಮನವಿ ಹೋಗ್ಬಿಟ್ಟು ಏನಾರು ಮಾಡಿದ್ರೆ ಭಾಳ ಚೆನ್ನಾಗೈತೆ ಸರ್। ಹಾಂ ಸರ್, ಮಾಡೋದು ಮಾಡೋದು ಸರ್, ಅದು ಮಾಡಿ ಎಲ್ಲ ಕಡೆ ಮಾಡ್ತಿದ್ದಾರೆ। ಕಮಿಷನರ್ ಮತ್ತೆ ಇವ್ರ ಜೊತೆ ಮಾತಾಡಿದ್ವಿ। अशा आणखीन अपडेटसाठी फॉलो करा वॉइस ऑफ वेणुग्रामला।